Hello everyone, welcome back to my channel Sam Tutors. If you are new to my channel, please subscribe and hit the bell icon to never miss any updates. ಇಂದು ನಾವು ವಿಜಾತಿ ಒತ್ತಕ್ಷರಗಳ ಬಗ್ಗೆ ಕಲಿಯೋಣ. ವಿಜಾತಿ ಒತ್ತಕ್ಷರಗಳು ಅಂತ ಹೇಳಿದರೆ ಒಂದು ಅಕ್ಷರಕ್ಕೆ ಅದೇ ಅಕ್ಷರದ ಒತ್ತಕ್ಷರವಲ್ಲದ ಬೇರೆ ಅಕ್ಷರದ ಒತ್ತಕ್ಷರಗಳನ್ನು ನಾವು ಬಳಸುತ್ತೇವೆ. ನೋಡಿ, ನಾವು ಸಜಾತಿ ಒತ್ತಕ್ಷರದಲ್ಲಿ ಅದೇ ಅಕ್ಷರದ ಒತ್ತಕ್ಷರವನ್ನು ನಾವು ಬಳಸಿದ್ದೇವೆ. ಅದೇ ರೀತಿ ವಿಜಾತಿ ಒತ್ತಕ್ಷರದಲ್ಲಿ ಅದೇ ಅಕ್ಷರದ ಒತ್ತಕ್ಷರವಲ್ಲದ ಬೇರೆ ಅಕ್ಷರದ ಒತ್ತಕ್ಷರ ನಾವು ಬಳಸೋಣ. ಹಾಗಾದರೆ ನೋಡಿ ಹೇಗಿರುತ್ತೆ ನೋಡ್ಕೊಳ್ಳೋಣ. ವಿಜಾತಿ ಒತ್ತಕ್ಷರಗಳು ಅಂತ ಹೇಳಿದರೆ ಬನ್ನಿ ಅದರ ಪದ ರಚನೆ ನೋಡ್ಕೊಳ್ಳೋಣ. ನೋಡಿ, ಫಸ್ಟ್ ಒನ್ ಅಶ್ವ. ನೋಡಿ, ಫಾರ್ ಪ್ರೊನೌನ್ಸಿಯೇಷನ್ ಇನ್ ಇಂಗ್ಲೀಷ್ ನೋಡ್ಕೊಳ್ಳಿ. ನೋಡಿ, ಇದು ಶ ಇದೆ. ಇದರ ಒತ್ತಕ್ಷರ ನಾನು ನನ್ನ ಹಿಂದಿನ ವಿಡಿಯೋದಲ್ಲಿ ನಾನು ಕಲಿಸಿದ್ದೇನೆ ಶದ ಒತ್ತಕ್ಷರ ಹೇಗಿರುತ್ತೆ. ಬಟ್ ನಾವು ಇಲ್ಲಿ ಅಶ್ವ ಅಂತ ಹೇಳಿದಾಗ ವ ಪ್ರೊನೌನ್ಸ್ ಆಗ್ತಿದೆ, ಅದಕ್ಕೋಸ್ಕರನೇ ಶ ಕೆಳಗಡೆ ನಾವು ವದ ಒತ್ತಕ್ಷರ ನಾವು ಕೊಟ್ಟಿದ್ದೇವೆ. ಅದಕ್ಕೋಸ್ಕರ ಇದು ವಿಜಾತಿ ಒತ್ತಕ್ಷರವಾಗಿದೆ. ನೋಡ್ಕೊಳ್ಳಿ, ಅಶ್ವ ಅಶ್ವ. ಅದೇ ನಾವು ಇಲ್ಲೇ ಕೆಳಗಡೆ ಶ ಒತ್ತು ಕೊಟ್ಟಿದ್ದರೆ ಅದು ಸಜಾತಿ ಒತ್ತಕ್ಷರವಾಗ್ತಿತ್ತು. ಬಟ್ ನಾವು ಅಶ್ವ ಅಂತ ಹೇಳಿದಾಗ ವ ಪ್ರೊನೌನ್ಸ್ ಆಗ್ತಿದೆ, ಅದಕ್ಕೋಸ್ಕರನೇ ವ ಒತ್ತು ನಾವು ಇಲ್ಲಿ ಕೊಟ್ಟು ಇದು ವಿಜಾತಿ ಒತ್ತಕ್ಷರವಾಗಿದೆ. ನೋಡ್ಕೊಳ್ಳಿ, ಅಶ್ವ. ನೆಕ್ಸ್ಟ್ ನೋಡಿ, ಅಶ್ವ ಆಸ್ತಿ. ಆಸ್ತಿ. ನೋಡಿ, ಆಸ್ತಿ. ಸಗೆ ನಾವು ತ ಒತ್ತು ಕೊಟ್ಟಿದ್ದೇವೆ. ತ ಒತ್ತು ಕೊಟ್ಟಾಗ ಆಸ್ತಿ ಆಗಿದೆ. ಅದೇ ನಾವು ಸಜಾತಿ ಒತ್ತಕ್ಷರವಿದ್ರೆ ಇಲ್ಲಿ ಕೆಳಗಡೆ ಸ ಒತ್ತು ಕೊಟ್ಟರೆ ಅದು ಸಜಾತಿ ಒತ್ತಕ್ಷರವಾಗ್ತಿತ್ತು. ಬಟ್ ನಾವು ಸದ ಕೆಳಗಡೆ ತದ ಒತ್ತಕ್ಷರ ಕೊಟ್ಟಿರುವುದರಿಂದ ಇದು ವಿಜಾತಿ ಒತ್ತಕ್ಷರವಾಗಿದೆ. ಆಸ್ತಿ. ನೋಡಿ, ಅದಕ್ಕೋಸ್ಕರ ನಾವು ಹೇಗೆ ಪ್ರೊನೌನ್ಸ್ ಮಾಡಬೇಕು, ಆಸ್ತಿ. ನೆಕ್ಸ್ಟ್ ಧ್ವಜ. 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 ತತ್ವ. ತತ್ವ. ನೋಡಿ, ತತ್ವಕ್ಕೆ ನಾವು ಇಲ್ಲಿ ನೋಡಿ ತಕ್ಕೆ ನಾವು ವ ಒತ್ತು ಕೊಟ್ಟಿದ್ದೇವೆ, ಅದಕ್ಕೋಸ್ಕರ ತತ್ವ ಅಂತ ಪ್ರೊನೌನ್ಸ್ ಆಗ್ತಿದೆ. ತದ ಒತ್ತು ಸೇಮ್ ಇದ್ರೆ ನಾವು ಅದು ಸಜಾತಿ ಆಗ್ತಿತ್ತು. ಇದು ವ ಇರುವುದರಿಂದ ಒತ್ತು ಇಲ್ಲಿ ವಿಜಾತಿ ಒತ್ತಕ್ಷರವಾಗಿದೆ. ತತ್ವ. ನೆಕ್ಸ್ಟ್ ನೋಡಿ, ಶಬ್ದ. ಶಬ್ದ. ನೋಡಿ, ಶಬ್ದ. ನೋಡಿ, ಬಕ್ಕೆ ನಾವು ತ ಒತ್ತು ಕೊಟ್ಟಿದ್ದೇವೆ. ಬಕ್ಕೆ ನಾವು ತ ಒತ್ತು ಕೊಟ್ಟಿರುವುದರಿಂದ ಇದು ವಿಜಾತಿ ಒತ್ತಕ್ಷರವಾಗಿದೆ. ಶಬ್ದ. ಅದೇ ರೀತಿ ನೆಕ್ಸ್ಟ್ ನೋಡೋಣ, ಖಡ್ಗ. ಖಡ್ಗ. ಖಡ್ಗ ನೋಡಿ, ಫಾರ್ ಪ್ರೊನೌನ್ಸಿಯೇಷನ್ ಇನ್ ಇಂಗ್ಲೀಷ್ ಖಡ್ಗ. ನೋಡಿ, ಡಕ್ಕೆ ನಾವು ಗ ಒತ್ತು ಕೊಟ್ಟಿದ್ದೇವೆ. ಅದೇ ಸಜಾತಿ ಆದರೆ ನಾವು ಡ ಒತ್ತು ಸೇಮ್ ಬರ್ತಿತ್ತು. ಡಕ್ಕೆ ನಾವು ಗ ಒತ್ತು ಕೊಟ್ಟಿರುವುದರಿಂದ ಇದು ವಿಜಾತಿ ಒತ್ತಕ್ಷರ. ಖಡ್ಗ. ಖಡ್ಗ. ನೆಕ್ಸ್ಟ್ ಶುಕ್ಲ. ಶುಕ್ಲ. ನೋಡಿ, ಕಕ್ಕೆ ನಾವು ಲ ಒತ್ತು ಬಂದಿದೆ, ಶುಕ್ಲ ಅಂತ ನಾವು ಪ್ರೊನೌನ್ಸ್ ಮಾಡ್ತೀವಿ ಇಲ್ಲಿ. ಶುಕ್ಲ. ಶ್ವಾನ. ಶ್ವಾನ. ನೋಡಿ, ಶ್ವಾನ. ಅದೇ ರೀತಿ
ವಿಶ್ವ. ನೋಡಿ ಶಕ್ಕೆ ಬ ಒತ್ತಿದೆ, ವಿಶ್ವ. ಫಾರ್ ಪ್ರೊನೌನ್ಸಿಯೇಷನ್ ಇಂಗ್ಲೀಷ್ ನೋಡ್ಕೊಳ್ಳಿ ನೀವು. ವಿಶ್ವ, ವಿಶ್ವ. ನೆಕ್ಸ್ಟ್ ಸ್ಥಿತಿ, ಸ್ಥಿತಿ. ನೋಡಿ ಸಕ್ಕೆ ನಾವು ಥ ಒತ್ತು ಕೊಟ್ಟಿದ್ದೇವೆ, ಸ್ಥಿತಿ, ಸ್ಥಿತಿ. ನೋಡಿ ಸ್ಥಿತಿ. ಸಕ್ಕೆ ನಾವು ಸೇಮ್ ಸ ಒತ್ತಿದ್ರೆ ಅದು ಸಜಾತಿ ಆಗ್ತಿತ್ತು. ಸಕ್ಕೆ ನಾವು ಥ ಒತ್ತು ಕೊಟ್ಟಿರುವುದರಿಂದ ಅದು ವಿಜಾತಿ ಒತ್ತಕ್ಷರವಾಗಿದೆ. ಸ್ಥಿತಿ. ಈ ರೀತಿಯಾಗಿ ನಾವು ಪ್ರೊನೌನ್ಸ್ ಮಾಡಬೇಕು. ಸ್ಥಿತಿ ಆದ ನಂತರ ನಾಣ್ಯ, ನಾಣ್ಯ. ನೋಡಿ ನಕ್ಕೆ ನಾವು ಯ ಒತ್ತು ಬಂದಿದೆ ಇಲ್ಲಿ, ಅದೇ ವಿಜಾತಿ ಒತ್ತಕ್ಷರ. ನಾಣ್ಯ ಅಂತ ನಾವು ಉಚ್ಚಾರ ಮಾಡಬೇಕಾಗಿದೆ. ಫಾರ್ ಪ್ರೊನೌನ್ಸಿಯೇಷನ್ ಇನ್ ಇಂಗ್ಲೀಷ್ ನೋಡ್ಕೊಳ್ಳಿ, ನಿಮ್ಗೆ ಈಸಿ ಆಗಲಿ ಅಂತ ಹೇಳ್ಬಿಟ್ಟು. ನಾಣ್ಯ, ನಾಣ್ಯ. ನೋಡಿ ನಾಣ್ಯ ಅಂತ ನೀವು ಇಂಗ್ಲೀಷಲ್ಲಿ ಪ್ರೊನೌನ್ಸ್ ಮಾಡಬೇಡಿ, ಇಲ್ಲಿ ಣ ಇರುವುದರಿಂದ ಣ ಅಂತ ನಾವು ಮಾಡಬೇಕು. ಣ ಮತ್ತು ನಗೆ ಡಿಫ್ರೆನ್ಸ್ ಇದೆ, ನೋಡ್ಕೊಳ್ಳಿ, ಉಚ್ಚಾರ ಮಾಡ್ಕೊಳ್ಳಿ. ಣ ಹೇಗಿರುತ್ತೆ, ನ ಹೇಗಿರುತ್ತೆ ಅಂತ ಹೇಳಿಬಿಟ್ಟು. ನಾಣ್ಯ. ನೆಕ್ಸ್ಟ್ ನೋಡಿ ಯೋಗ್ಯ, ಯೋಗ್ಯ. ನೋಡಿ ಯೋಗ್ಯ. ಗಕ್ಕೆ ನಾವು ಯ ಒತ್ತು ಬಂದಿದೆ ಇಲ್ಲಿ, ಯೋಗ್ಯ. ನೆಕ್ಸ್ಟ್ ನೋಡಿ ನಾಲ್ಕು, ನಾಲ್ಕು. ನೋಡಿ ಲಕ್ಕೆ ನಾವು ಇಲ್ಲಿ ಕ ಒತ್ತು ಬಂದಿದೆ, ನಾಲ್ಕು, ನಾಲ್ಕು, ನಾಲ್ಕು. ನೆಕ್ಸ್ಟ್ ಗಾತ್ರ, ಗಾತ್ರ, ಗಾತ್ರ. ನೋಡಿ ತಕ್ಕೆ ನಾವು ರವತ್ ಬಂದಿದೆ ಇಲ್ಲಿ, ತಕ್ಕೆ ರವತ್ ಬಂದಿದೆ, ಅದಕ್ಕೋಸ್ಕರ ಗಾತ್ರ, ಗಾತ್ರ. ನೆಕ್ಸ್ಟ್ ನೋಡಿ ಮುಷ್ಟಿ, ಮುಷ್ಟಿ, ಮುಷ್ಟಿ. ನೋಡಿ ಈಗ ಇದು ಎರಡು ಒತ್ತಕ್ಷರದ, ಎರಡು ಪದದ ಒತ್ತಕ್ಷರ ನಾವು ನೋಡ್ಕೊಂಡಿದ್ವಿ. ಈಗ ನಾವು 3 ಪದಗಳ ರಚನೆಯ ವಿಜಾತಿ ಒತ್ತಕ್ಷರವನ್ನು ನಾವು ಕಲಿಯೋಣ. ನೋಡಿ ಹಾಗಾದರೆ ನಿಶ್ಚಲ, ನಿಶ್ಚಲ. ಶಕ್ಕೆ ನಾವು ಚ ಒತ್ತು ಬಂದಿದೆ, ಶಗೆ ಚ ಒತ್ತಿದೆ, ನಿಶ್ಚಲ, ನಿಶ್ಚಲ. ನೋಡಿ ನಿಶ್ಚಲ. ಈ ರೀತಿ ನೀವು ಪ್ರೊನೌನ್ಸ್ ಮಾಡಬೇಕಾಗಿದೆ, ನಿಶ್ಚಲ. ನೋಡಿ ನಾವು ಎರಡೇ ಪದದ ನಾವು ಇದು ನೋಡ್ಕೊಂಡಿದ್ವಿ ನಾವು ವಿಜಾತಿ ಒತ್ತಕ್ಷರ. ಇಲ್ಲಿ 3 ಪದಗಳ ರಚನೆ ಬಂದಾಗ ನೋಡಿ ಮಿಡ್ಲಲ್ಲಿ ಬಂದಿದೆ, ನೋಡ್ಕೊಳ್ಳಿ. ನಿಶ್ಚಲ, ನಿಶ್ಚಿತ, ನಿಶ್ಚಿತ, ನಿಶ್ಚಿತ. ನೋಡಿ ಇದು ಕೂಡ ಶಗೆ ನಾವು ಚ ಒತ್ತಿದೆ, ನಿಶ್ಚಿತ ಅಂತ ನಾವು ಪ್ರೊನೌನ್ಸ್ ಮಾಡಬೇಕಾಗಿದೆ. ನೋಡಿ ಶದ ಒತ್ತು ಬೇರೆ ಇರುತ್ತೆ, ಇಲ್ಲಿ ಚ ಒತ್ತು ನಾವು ಕೊಟ್ಟಾಗ ಇದು ವಿಜಾತಿ ಒತ್ತಕ್ಷರವಾಗಿದೆ. ನೋಡ್ಕೊಳ್ಳಿ ವಿಜಾತಿ ಒತ್ತಕ್ಷರದ ಕಾನ್ಸೆಪ್ಟ್ ನೀವು. ನಿಶ್ಚಿತ, ನಿಶ್ಚಿತ. ನೆಕ್ಸ್ಟ್ ಚಿಕಿತ್ಸೆ, ಚಿಕಿತ್ಸೆ. ನೋಡಿ ಚಿಕಿತ್ಸೆ. ನೋಡಿ ತಗೆ ನಾವು ಸ ಒತ್ತು ಬಂದಿದೆ ಇಲ್ಲಿ, ಚಿಕಿತ್ಸೆ ಅಂತ ನಾವು ಹೇಳಬೇಕಾಗಿದೆ. ಪ್ರೊನೌನ್ಸ್ ಮಾಡಿ, ಚಿಕಿತ್ಸೆ, ಚಿಕಿತ್ಸೆ. ಅದೇ ರೀತಿ ಮುಷ್ಕರ, ಮುಷ್ಕರ.
ನೋಡಿ, ಮುಷ್ಕರ, ಮುಷ್ಕರ ನೋಡ್ಕೊಳ್ಳಿ. ಶಗೆ ನಾವು ಕವದ್ ಬಂದಿದೆ ನೋಡ್ಕೊಳ್ಳಿ. ಶಗೆ ನಾವು ಕವದ್ ಕೊಟ್ಟಾಗ ಮುಷ್ಕರ. ಇದು ಶ ನೋಡಿ, ಮತ್ತೆ ಕ ಅಂತ ನೀವು ಬರಿಬೇಡಿ. ಶ ಇದು ಮುಷ್ಕರ. ಮುಷ್ಕರ. ಕ ಬಂದರೆ ಕ್ಷ ಆಗುತ್ತೆ, ರ ಬಂದರೆ ಶ ಆಗುತ್ತೆ. ಮುಷ್ಕರ, ಮುಷ್ಕರ ನೋಡಿ. ಶಗೆ ನಾವು ಕವತ್ತು ಕೊಟ್ಟಿರುವುದರಿಂದ ವಿಜಾತಿ ಒತ್ತಕ್ಷರವಾಗಿದೆ. ಮುಷ್ಕರ, ಮುಷ್ಕರ. ನೆಕ್ಸ್ಟ್ ನೋಡ್ಕೊಳ್ಳಿ. ಸತ್ಕಾರ. ತಗೆ ನಾವು ಕವದ್ ಬಂದಿದೆ. ಸತ್ಕಾರ, ಸತ್ಕಾರ ನೋಡಿ. ನೆಕ್ಸ್ಟ್ ನೋಡ್ಕೊಳ್ಳೋಣ. ಸತ್ಕಾರ, ಸತ್ಕಾರ. ನೆಕ್ಸ್ಟ್ ನೋಡಿ. ಪುಸ್ತಕ, ಪುಸ್ತಕ ನೋಡಿ. ಸಗೆ ನಾವು ತವದ್ ಬಂದಿರುವುದರಿಂದ ಪುಸ್ತಕ ಅಂತ ನಾವು ಪ್ರೊನೌನ್ಸ್ ಮಾಡ್ತೀವಿ. ಪುಸ್ತಕ. ನೆಕ್ಸ್ಟ್ ನೋಡಿ. ಪುಸ್ತಕ. ವಿಜ್ಞಾನ, 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 ವಿಜ್ಞಾನ ನೋಡಿ. ಜಾಗೆ ನಾವು ನ್ಯಾವತ್ ಬಂದಿದೆ. ವಿಜ್ಞಾನ ಅಂತ ನಾವು ಪ್ರೊನೌನ್ಸ್ ಮಾಡ್ತೀವಿ. ವಿಜ್ಞಾನನು ಅಂತ ಹೇಳ್ತಾರೆ, ವಿಜ್ಞಾನನು ಅಂತ ಹೇಳ್ತಾರೆ. ನೀವು ನೋಡಿಕೊಂಡು ನೀವು ಪ್ರೊನೌನ್ಸ್ ಮಾಡಿ. ವಿಜ್ಞಾನ. ಅದೇ ರೀತಿ ವಿಸ್ಮಯ, ವಿಸ್ಮಯ ನೋಡಿ. ಸಗೆ ಮವತ್ ಬಂದಿದೆ. ವಿಸ್ಮಯ ಯಾವತ್ತಿರುತ್ತೆ ಅದೇ ಪ್ರೊನೌನ್ಸ್ ಮಾಡಬೇಕಾಗಿರುತ್ತೆ ನಾವು. ವಿಸ್ಮಯ. ಸಗೆ ನಾವು ಮವತ್ತು ಕೊಟ್ಟಿರುವುದರಿಂದ ಇದು ವಿಜಾತಿ ಒತ್ತಕ್ಷರವಾಗಿದೆ. ವಿಸ್ಮಯ, ವಿಸ್ಮಯ. ನೆಕ್ಸ್ಟ್ ವ್ಯಾಯಾಮ ನೋಡಿ. ವ್ಯಾಯಾಮ. ವಗೆ ನಾವು ಯಾವತ್ತು ಕೊಟ್ಟಿದ್ದೇವೆ. ವ್ಯಾಯಾಮ, ವ್ಯಾಯಾಮ. ನೆಕ್ಸ್ಟ್ ನೋಡಿ. ಉತ್ಸಾಹ ನೋಡಿ. ತಗೆ ನಾವು ಸವತ್ತು ಬಂದಿರುವುದರಿಂದ ಉತ್ಸಾಹ ಅಂತ ನಾವು ಪ್ರೊನೌನ್ಸ್ ಮಾಡ್ತೀವಿ. ಇದು ತಗೆ ನಾವು ಸವತ್ತು ಇಲ್ಲಿ ಬರೆದಿರುವುದರಿಂದ ಇದು ವಿಜಾತಿ ಒತ್ತಕ್ಷರವಾಗಿದೆ. ಉತ್ಸಾಹ ಅಂತ ನಾವು ಉಚ್ಚಾರ ಮಾಡಬೇಕಾಗಿದೆ. ಉತ್ಸಾಹ, ಉತ್ಸಾಹ ನೋಡಿ. ಅದರ ಉಚ್ಚಾರಣೆ ಉತ್ಸಾಹ. ಫಾರ್ ಇನ್ ಇಂಗ್ಲೀಷ್ ನೋಡಿ, ಫಾರ್ ಪ್ರೊನೌನ್ಸಿಯೇಷನ್ ಇಂಗ್ಲೀಷ್ ನೋಡ್ಕೊಳ್ಳಿ. ಉತ್ಸಾಹ, ಉತ್ಸಾಹ ನೋಡಿ. ಮತ್ತೊಮ್ಮೆ ನೋಡಿ. ವಿಜಾತಿ ಒತ್ತಕ್ಷರ ಅಂತ ಹೇಳಿದರೆ ಶ ಅಕ್ಷರಕ್ಕೆ ನಾವು ಬೇರೆಯಾದಂಥ ಒತ್ತಕ್ಷರ ಕೊಟ್ಟರೆ ಅದು ವಿಜಾತಿ ಒತ್ತಕ್ಷರವಾಗಿದೆ. ಅದೇ ನಾವು ಶಗೆನೆ ಸೇಮ್ ಅದೇ ಆಗಿರ್ತಕ್ಕಂಥ ಒತ್ತಕ್ಷರ ಕೊಟ್ಟಿದ್ದರೆ ಅದು ಸಜಾತಿ ಒತ್ತಕ್ಷರವಾಗ್ತಿತ್ತು. ಇವಾಗ ನಾವು ಶಕ್ಕೆ ನಾವು ಒತ್ತಕ್ಷರ ಕೊಟ್ಟಿರುವುದರಿಂದ ಇದು ವಿಜಾತಿ ಒತ್ತಕ್ಷರವಾಗಿದೆ. ಅಶ್ವ ಅಂತ ನಾವು ಇಲ್ಲಿ ಉಚ್ಚಾರ ಮಾಡಬೇಕಾಗಿದೆ. ಅಶ್ವ, ಅಶ್ವ. ಅದೇ ರೀತಿ ಆಸ್ತಿ, ಆಸ್ತಿ. ಆಸ್ತಿಗೆ ನೋಡಿ ನಾವು ಸಗೆ ತವತ್ತು ಬಂದಿರುವುದರಿಂದ ಆಸ್ತಿ ಅಂತ ಹೇಳಿ ನಾವು ಉಚ್ಚಾರಣೆ ಮಾಡಬೇಕು. ಅದೇ ರೀತಿ ಧ್ವಜ, ಧ್ವಜ, ಧ್ವಜ ನೋಡಿ. ಧಕ್ಕೆ ನಾವು ವತ್ತು ಬಂದಿದೆ, ಅದು ವಿಜಾತಿ ಒತ್ತಕ್ಷರವಾಗಿದೆ. ಧ್ವಜ. ನೆಕ್ಸ್ಟ್ ತತ್ವ. ತಗೆ ವತ್ತು ಬಂದಿರುವುದರಿಂದ ವಿಜಾತಿ ಒತ್ತಕ್ಷರ, ಅದಕ್ಕೆ ನಾವು ತತ್ವ ಅಂತ ಹೇಳಿ ನಾವು ಉಚ್ಚಾರ ಮಾಡಬೇಕು. ತತ್ವ. ಅದೇ ರೀತಿ ನೆಕ್ಸ್ಟ್ ಶಬ್ದ, ಶಬ್ದ, ಶಬ್ದ. ಬಗೆ ದ ಒತ್ತು ಬಂದಿರುವುದರಿಂದ ವಿಜಾತಿ ಒತ್ತಕ್ಷರ,
ಶಬ್ದ. ಇಲ್ಲಿ ಬನು ಪ್ರನೌನ್ಸ್ ಆಗ್ತಿದೆ, ದನು ಪ್ರನೌನ್ಸ್ ಆಗ್ತಿದೆ. ಶಬ್ದ ಶಬ್ದ. ನೆಕ್ಸ್ಟ್ ನೋಡ್ಕೊಳ್ಳಿ, ಖಡ್ಗ ಖಡ್ಗ. ನೋಡಿ, ನೀವು ಅಬ್ಸರ್ವ್ ಮಾಡಿ, ಖಡ್ಗ ಇಲ್ಲಿ ಗ ಒತ್ತು ಬಂದಿರುವುದರಿಂದ ನಾವು ಇದೇ ಒತ್ತಿಗೆ ನಾವು ಹೈಲೈಟ್ ಮಾಡಿ ನಾವು ಓದಬೇಕಾಗಿರುತ್ತೆ. ಅದೇ ಡ ಇಲ್ಲಿ ವ್ಯಂಜನವಾಗಿಬಿಡುತ್ತೆ. ಇಲ್ಲಿ ನೋಡಿ, ಖಡ್ಗ ಖಡ್ಗ ಖಡ್ಗ. ಅದೇ ರೀತಿ ನೆಕ್ಸ್ಟ್ ಶುಕ್ಲ ಶುಕ್ಲ. ಉಚ್ಚಾರನೂ ಈಸಿ ಆಗಿದೆ ನೋಡಿ. ಒತ್ತು ಯಾವುದಿರುತ್ತೆ ಅದಕ್ಕೆ ನಾವು ಹೈಲೈಟ್ ಆಗಿ ನಾವು ಓದಬೇಕಾಗಿರುತ್ತೆ. ಶುಕ್ಲ ಶುಕ್ಲ. ನೆಕ್ಸ್ಟ್ ನೋಡ್ಕೊಳ್ಳಿ, ಶ್ವಾನ ಶ್ವಾನ. ಶಗೆ ವದ ಒತ್ತಕ್ಷರ ಬಂದಿದೆ, ಅದಕ್ಕೋಸ್ಕರನೇ ಇದು ವಿಜಾತಿ ಒತ್ತಕ್ಷರ. ಅದರ ಉಚ್ಚಾರಣೆ ಶ್ವಾನ ಶ್ವಾನ. ನೆಕ್ಸ್ಟ್ ನೋಡಿ, ವಿಶ್ವ ವಿಶ್ವ. ಶಗೆ ವ ಒತ್ತು, ವಿಜಾತಿ ಒತ್ತಕ್ಷರ, ವಿಶ್ವ ವಿಶ್ವ. ನೆಕ್ಸ್ಟ್ ನೋಡಿ, ಸ್ಥಿತಿ ಸ್ಥಿತಿ. ಸಗೆ ಥ ಒತ್ತು, ವಿಜಾತಿ ಒತ್ತಕ್ಷರ, ಅದರ ಉಚ್ಚಾರಣೆ ಸ್ಥಿತಿ. ಈ ರೀತಿ ಸ್ಥಿತಿ. ಅದೇ ರೀತಿ ನೆಕ್ಸ್ಟ್ ನೋಡ್ಕೊಳ್ಳಿ, ನಾಣ್ಯ ನಾಣ್ಯ. ನಗೆ ಯ ಒತ್ತು ಬಂದಿರುವುದರಿಂದ ವಿಜಾತಿ ಒತ್ತಕ್ಷರವಾಗಿದೆ. ನಾಣ್ಯ, ಅದರ ಉಚ್ಚಾರಣೆ ನಾಣ್ಯ. ನೆಕ್ಸ್ಟ್ ಯೋಗ್ಯ. ಗಕ್ಕೆ ಯ ಒತ್ತು, ವಿಜಾತಿ ಒತ್ತಕ್ಷರ, ಅದರ ಉಚ್ಚಾರಣೆ ಯೋಗ್ಯ. ಈ ರೀತಿಯಾಗಿ ನಾವು ಮಾಡಬೇಕಾಗಿದೆ. ಯೋಗ್ಯ. ನೋಡಿ, ಯ ಒತ್ತು ಬಂದಿರುವುದರಿಂದ ಇದಕ್ಕೆ ನಾವು ಗಕ್ಕೆ ವ್ಯಂಜನ ಮಾಡಿ ನಾವು ಯಕ್ಕೆ ನಾವು ಹೈಲೈಟ್ ಮಾಡಬೇಕಾಗಿದೆ. ಇದು ಫುಲ್ಲಾಗಿ ನಾವು ಪ್ರೊನೌನ್ಸ್ ಮಾಡಬೇಕಿಲ್ಲಿ. ಯೋಗ್ಯ. ನೆಕ್ಸ್ಟ್ ನಾಲ್ಕು ನಾಲ್ಕು ನಾಲ್ಕು. ಲಕ್ಕೆ ಕ ಒತ್ತು, ವಿಜಾತಿ ಒತ್ತಕ್ಷರ, ಅದರ ಉಚ್ಚಾರಣೆ ನಾಲ್ಕು. ನೆಕ್ಸ್ಟ್ ನೋಡಿ, ಅದೇ ರೀತಿ ಗಾತ್ರ ಗಾತ್ರ ಗಾತ್ರ. ತಕ್ಕೆ ರ ಒತ್ತು, ವಿಜಾತಿ ಒತ್ತಕ್ಷರ, ಅದರ ಉಚ್ಚಾರಣೆ ಗಾತ್ರ. ನೆಕ್ಸ್ಟ್ ನೋಡಿ, ಮುಷ್ಠಿ ಮುಷ್ಠಿ. ಶಕ್ಕೆ ಠ ಒತ್ತು, ವಿಜಾತಿ ಒತ್ತಕ್ಷರ ನೋಡಿ, ಮುಷ್ಠಿ, ಅದರ ಉಚ್ಚಾರಣೆ ಮುಷ್ಠಿ. ನೋಡಿ, 3 ಪದದ ನಾವು ವಿಜಾತಿ ಒತ್ತಕ್ಷರ ಬಳಕೆ ನೋಡ್ಕೊಳ್ಳೋಣ. ನಿಶ್ಚಲ ನಿಶ್ಚಲ. ನೋಡಿ, ಶಕ್ಕೆ ಚ ಒತ್ತು ಬಂದಿರುವುದರಿಂದ ಇದು ವಿಜಾತಿ ಒತ್ತಕ್ಷರವಾಗಿದೆ. ನಿಶ್ಚಲ ನಿಶ್ಚಲ. ನೋಡಿ, ಫಾರ್ ಪ್ರೊನೌನ್ಸಿಯೇಷನ್ ಇನ್ ಇಂಗ್ಲೀಷ್ ನೋಡ್ಕೊಳ್ಳಿ, ನಿಶ್ಚಲ. ಅದೇ ರೀತಿ ನಿಶ್ಚಿತ. ಶಗೆ ಚ ಒತ್ತು, ನಿಶ್ಚಿತ ನಿಶ್ಚಿತ. ನೆಕ್ಸ್ಟ್ ಚಿಕಿತ್ಸೆ. ತಕ್ಕೆ ಸ ಒತ್ತು, ವಿಜಾತಿ ಒತ್ತಕ್ಷರ, ಅದರ ಉಚ್ಚಾರಣೆ ಚಿಕಿತ್ಸೆ ಚಿಕಿತ್ಸೆ. ನೆಕ್ಸ್ಟ್ ಮುಷ್ಕರ ಮುಷ್ಕರ. ಶಕ್ಕೆ ಕ ಒತ್ತು, ಮುಷ್ಕರ, ವಿಜಾತಿ ಒತ್ತಕ್ಷರ, ಮುಷ್ಕರ. ನೆಕ್ಸ್ಟ್ ನೋಡಿ, ಸತ್ಕಾರ ಸತ್ಕಾರ. ತಗೆ ಕ ಒತ್ತು, ವಿಜಾತಿ ಒತ್ತಕ್ಷರ, ಸತ್ಕಾರ ಸತ್ಕಾರ. ನೆಕ್ಸ್ಟ್ ನೋಡ್ಕೊಳ್ಳಿ, ಪುಸ್ತಕ ಪುಸ್ತಕ. ಸಕ್ಕೆ ತ ಒತ್ತು, ವಿಜಾತಿ ಒತ್ತಕ್ಷರ, ಪುಸ್ತಕ. ನೆಕ್ಸ್ಟ್ ನೋಡ್ಕೊಳ್ಳಿ, ವಿಜ್ಞಾನ ಅಥವಾ ವಿಜ್ಞಾನ ವಿಜ್ಞಾನ. ಜಕ್ಕೆ ನ್ಯ ಒತ್ತು, ವಿಜ್ಞಾನ. ನೋಡಿ, ವಿಜಾತಿ ಒತ್ತಕ್ಷರ ಬಂದಿದೆ, ಅದರ ಉಚ್ಚಾರಣೆ ವಿಜ್ಞಾನ ಅಥವಾ ವಿಜ್ಞಾನ. ಅದೇ ರೀತಿ ವಿಸ್ಮಯ ವಿಸ್ಮಯ. ಸಗೆ ಮ ಒತ್ತು ಬಂದಿರುವುದರಿಂದ ವಿಜಾತಿ ಒತ್ತಕ್ಷರವಾಗಿದೆ. ನೋಡ್ಕೊಳ್ಳಿ, ಅದರ ಉಚ್ಚಾರಣೆ ವಿಸ್ಮಯ ವಿಸ್ಮಯ. ನೆಕ್ಸ್ಟ್ ವ್ಯಾಯಾಮ ವ್ಯಾಯಾಮ. ವಕ್ಕೆ ಯಾವತ್ತು ವಿಜಾತಿ ಒತ್ತಕ್ಷರ, ಅದರ ಉಚ್ಚಾರಣೆ ವ್ಯಾಯಾಮ. ನೆಕ್ಸ್ಟ್ ಉತ್ಸಾಹ ಉತ್ಸಾಹ.
ನೋಡಿ ತಕ್ಕೆ ಸವತ್ತು ಬಂದಿರುವುದರಿಂದ ವಿಜಾತಿ ಒತ್ತಕ್ಷರ. ಅದರ ಉಚ್ಚಾರಣೆ ಉತ್ಸಾಹ. ಉತ್ಸಾಹ. ನೋಡಿ ಮತ್ತೊಮ್ಮೆ ನೋಡ್ಕೊಳ್ಳಿ. ಅಶ್ವ, ಆಸ್ತಿ, ಧ್ವಜ, ತತ್ವ, ಶಬ್ದ. ಅದೇ ರೀತಿ ಖಡ್ಗ, ಶುಕ್ಲ, ಶ್ವಾನ, ವಿಶ್ವ, ಸ್ಥಿತಿ. ನೆಕ್ಸ್ಟ್ ನಾಣ್ಯ, ಯೋಗ್ಯ, ನಾಲ್ಕು, ಗಾತ್ರ, ಮುಷ್ಠಿ. ನೆಕ್ಸ್ಟ್ ನಿಶ್ಚಲ, ನಿಶ್ಚಿತ, ಚಿಕಿತ್ಸೆ, ಮುಷ್ಕರ, ಸತ್ಕಾರ. ನೆಕ್ಸ್ಟ್ ಪುಸ್ತಕ, ವಿಜ್ಞಾನ, ವಿಸ್ಮಯ, ವ್ಯಾಯಾಮ, ಉತ್ಸಾಹ. ಧನ್ಯವಾದಗಳು.